ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಟಿಯ ಮೇಲ್ಭಾಗದಲ್ಲಿ ತುಂಬ ಮಹಿಳೆಯರು ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ತುಟಿಯ ಮೇಲ್ಭಾಗದಲ್ಲಿ ತುಂಬಾ ಅನ್ವಾಂಟೆಡ್ ಹೇರ್ ಅನ್ನೋದು ಜಾಸ್ತಿ ಬಂದಿದೆ. ಸೊ ಏನು ಮಾಡಿದ್ರೂ ಸಹ ಕೂಡ ಹೋಗ್ತಿಲ್ಲ, ಆಗಾಗ ವ್ಯಾಕ್ಸ್ ಮಾಡಿದ್ರೆ ತುಂಬ ಪೇನ್ ಆಗುತ್ತೆ. ಸೊ ಮತ್ತೆ ಅದು ಒಂದು 5 to 6 ಡೇಸಲ್ಲಿ ಮತ್ತೆ ಅದು ರೀಗ್ರೋತ್ ಆಗುತ್ತೆ. ರೀಗ್ರೋತ್ ಆಗುವಾಗಲೂ ಸಹ ಕೂಡ ತುಂಬ ಒಂದು ರೀತಿ ಅಸಹ್ಯವಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ಯಾವುದೇ ಒಂದು ಶಾಶ್ವತವಾದ ಪರಿಹಾರ ಇಲ್ವಾ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸೊ ಆ ಕಾರಣಕ್ಕಾಗಿ ಸ್ನೇಹಿತರೆ, ನಾನು ಇದನ್ನು ನಿಮಗೆ ಒಂದು ಸಿಂಪಲ್ ಹೋಮ್ ರೆಮಿಡಿಯ ಮುಖಾಂತರ ಕೇವಲ 1 ವಾರಗಳ ಕಾಲ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಪ್ಯಾಕ್ನ ನೀವು ತುಟಿಯ ಮೇಲ್ಭಾಗದಲ್ಲಿ ಹಚ್ಚಿದ್ರೆ ಸಾಕಾಗುತ್ತೆ. ಸೊ ಪರ್ಮನೆಂಟ್ ಆಗಿ ಆ ಒಂದು ಜಾಗದಲ್ಲಿ ಮತ್ತೆ ಆ ಒಂದು ಅನ್ವಾಂಟೆಡ್ ಹೇರ್ ಅನ್ನೋದು ಗ್ರೋತ್ ಆಗೋದಿಲ್ಲ. ಸೊ ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಕಸ್ತೂರಿ ಅರಿಶಿಣವನ್ನು ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕಿದ್ದಲ್ಲಿ ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಕಸ್ತೂರಿ ಅರಿಶಿಣ ಬಂದು ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್, ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಪ್ಯಾಕ್ನ ನೀವು ಎಲ್ಲಿ ಅನ್ವಾಂಟೆಡ್ ಏರ್ ಇರುತ್ತೋ ಅಲ್ಲಿ ಮಾತ್ರ ಹಚ್ಕೊಳ್ಬೇಕು. ಅಕಸ್ಮಾತ್ ನೀವು ತಲೆಗೆ ಹಚ್ಚಿದ್ರೂ ಸಹ ಕೂಡ ಮತ್ತೆ ಆ ಒಂದು ಜಾಗದಲ್ಲಿ ಏರ್ ಗ್ರೋತ್ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿಯೇ ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡುವಂಥದ್ದಿದು. ಸೊ ಆ ರೀಸನ್ಗೆ ಎಲ್ಲಿ ಅನ್ವಾಂಟೆಡ್ ಏರ್ ಇರುತ್ತೋ ಅಂದರೆ ಅಪ್ಪರ್ ಲಿಪ್ ಮೇಲೆಲ್ಲ ಸಹ ಕೂಡ ನೀವು ಇದನ್ನು ಹಚ್ಕೊಳ್ಬೋದು. ಸೊ ನೋಡ್ಬೋದು, 1 ಟೀ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಕಸ್ತೂರಿ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದೇ ಒಂದು ಚಿಟಿಕೆ ಆಗೋಷ್ಟು ಪುಡಿ ಉಪ್ಪು, ಟೇಬಲ್ ಸಾಲ್ಟು, ಇದು ಸಹ ಕೂಡ ಹೇರ್ ಗ್ರೋತ್ ಆಗದೇ ಇರೋ ರೀತಿ ತಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಆ ರೀಸನ್ಗಾಗಿ ಅಷ್ಟೇ. ಸೊ ನಂತರ ಇದನ್ನು ಸಂಪೂರ್ಣವಾಗಿ ನೀವು ರೋಸ್ ವಾಟರ್ನಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲೇ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆ ಅನ್ನೋದಾದರೆ ಈ ಒಂದು ಮಿಶ್ರಣವನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ 1 ವೀಕ್ ನೀವು ಇದನ್ನೇ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಟ್ರೈ ಮಾಡಿದ್ದೀನಿ, ಇದು 1 ವೀಕ್ ಆಗಿ ಬರುತ್ತೆ. ಯಾಕೆ ಅಂದರೆ ಇದು ಕೇವಲ ಅಪ್ಪರ್ ಲಿಪ್ ಮಾತ್ರ. ಸೊ ಆ ರೀಸನ್ಗೆ ಅಂದರೆ ತುಟಿಯ ಮೇಲ್ಭಾಗದಲ್ಲಿ ಮಾತ್ರ ಹಚ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಫೇಸ್ ಎಲ್ಲ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅನ್ನೋದಾದರೆ ನಾವಿಲ್ಲಿ ಸಾಲ್ಟ್ನ ಯೂಸ್ ಮಾಡಿದ್ದೀರಿ. ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಸಾಲ್ಟ್ ಎಲ್ಲ ಸಹ ಕೂಡ ಹಾಗೆ ಬರೋದಿಲ್ಲ. ಆದಷ್ಟು ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ ನೀವು ಯೂಸ್ ಮಾಡಿದ್ರೆ ತುಂಬಾ ಉತ್ತಮ. ತುಟಿಯ ಮೇಲ್ಭಾಗದಲ್ಲಿ ಮಾತ್ರ ಇದನ್ನು ಹಚ್ಕೊಳ್ಬೇಕಾಗತ್ತೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಈ ರೀತಿಯಾಗಿ ಸೋರಬೇಕಾಗತ್ತೆ. ಸೊ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿ ಒಂದು ಬೆರಳಿನ ಸಹಾಯದಿಂದ ಈ ರೀತಿಯಾಗಿ ಡಿಪ್ ಮಾಡಿ ಸೊ ತುಟಿಯ ಮೇಲ್ಭಾಗದಲ್ಲಿ ಮಾತ್ರ ಹಚ್ಕೊಳ್ಳಿ. ಒಂದು 2 ಡಿಪ್ಪಲ್ಲಿ ನಿಮಗೆ ಸಂಪೂರ್ಣವಾಗಿ ಇದು ಕವರ್ ಆಗಿಬಿಡುತ್ತೆ. ಸೊ ಇದೇ ರೀತಿಯಾಗಿ ನೀವು 1 ವೀಕ್ ಕಂಟಿನ್ಯೂಸ್ ಆಗಿ ಒಂದು 5 ನಿಮಿಷಗಳ ಕಾಲ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಇದನ್ನು ತುಟಿಯ ಮೇಲ್ಭಾಗದಲ್ಲಿ ಹಚ್ಕೊಳ್ಳಿ ಅಷ್ಟೇ. ಹಚ್ಚಿ ಒಂದು 5 ನಿಮಿಷ ಬಿಟ್ಟು ನಂತರ ನೀವು ತಣ್ಣೀರಿಂದ ವಾಶ್ ಮಾಡ್ಕೊಳ್ಳಿ ಆ ಒಂದು ಪ್ಲೇಸ್ನ. ಸೊ ಇದೇ ರೀತಿಯಾಗಿ 1 ವಾರಗಳ ಕಾಲ ಸತತವಾಗಿ ನಿಮಗೆ ಎಲ್ಲಿ ಬೇಡವಾದ ಕೂದಲಿರುತ್ತೋ ಸೊ ಅಲ್ಲಿ ಮಾತ್ರ ಹಚ್ಕೊಳ್ಳಿ. 1 ವೀಕ್ ನೀವು ಕಂಟಿನ್ಯೂಸ್ ಆಗಿ ಇದನ್ನು ಬಿಡದೆ ಹಚ್ಚಿದ್ದೇ ಆದಲ್ಲಿ ಆ ಒಂದು ಜಾಗದಲ್ಲಿ ಬರುವಂತಹ ಬೇಡವಾದ ಕೂದಲು ಸಂಪೂರ್ಣವಾಗಿ ಉದುರುತ್ತೆ. ದೆನ್ ಬಂದು ಅಲ್ಲಿ ಮತ್ತೆ ರೀಗ್ರೋತ್ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿಯೇ ನಾನು ಮೊದಲೇ ಹೇಳ್ತಿದ್ದೀನಿ, ಈ ಒಂದು ಮಿಶ್ರಣವನ್ನು ಹಚ್ಚಿದಾದ ನಂತರ ಮತ್ತೆ ಆ ಒಂದು ಜಾಗದಲ್ಲಿ ಹೇರ್ ಅನ್ನೋದು ಬೆಳೆಯೋದಿಲ್ಲ. ಸೊ ಆ ರೀಸನ್ಗೆ ಆದಷ್ಟು ತುಟಿಯ ಮೇಲ್ಭಾಗದಲ್ಲಿ ಮಾತ್ರ ಹಚ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿಯಾಗಿ 1 ವೀಕ್ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಹಚ್ಚಿದ್ದೇ ಆದಲ್ಲಿ ತುಟಿಯ ಮೇಲ್ಭಾಗದಲ್ಲಿರುವಂಥ ಅಷ್ಟು ಕೂದಲು ಸಹ ಕೂಡ ಬೇಡವಾದ ಕೂದಲು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಸೆನ್ಸಿಟಿವ್ ಸ್ಕಿನ್ ಅವರು ಇದನ್ನು ಅವಾಯ್ಡ್ ಮಾಡೋದು ತುಂಬಾ ಉತ್ತಮ. ಒಮ್ಮೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ನ ಮಾಡಿ. ಅಂದರೆ ಒಂದು ಜಾಗದಲ್ಲಿ ಒಂದು ಫಿಂಗರ್ ಪ್ರಿಂಟ್ ಅಂತಾರಲ್ವ, ಸೊ ಆ ಒಂದು ಜಾಗದಲ್ಲಿ ಮಾತ್ರ ಹಚ್ಕೊಳ್ಳಿ. ಯಾವುದೇ ರೀತಿಯಾದಂಥ ಒಂದು ನಿಮಗೆ ಇಚ್ಚಿಂಗ್ ಆಗಿರ್ಬೋದು ಅಥವಾ ತುರಿಕೆ ಆಗಿರ್ಬೋದು ಆ ರೀತಿ ಆಗಲಿಲ್ಲ ಅನ್ನೋದಾದರೆ ನೀವು ಫುಲ್ಲು ತುಟಿಯ ಮೇಲ್ಭಾಗದಲ್ಲಿ ಹಚ್ಚಿ ಅಂತ ಕೇಳ್ಕೊಳ್ತೀನಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.